श्रीमन्मध्वाय च नमो नमः। पूर्णप्रज्ञकृतं भाष्यम् आदौ तद्भावपूर्वकं यो व्याकरोन्नमस्तस्मै पद्मनाभाख्ययोगिने चित्रैः पदैश्च गम्भीरैः वाक्यैर्वाणैरखण्डितैः गुरुभावं व्यञ्जयन्ती भातिश्री जयतीर्थवाक् वासुदेव पदद्वन्द्व वारिजासक्तमानसं पदव्याख्यानकुशलं वागीशे इति माश्रये। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये कुशाग्रमतये भानुद्यतये वादिभीतये आराधित श्रीपतये सुधीन्द्रयतये नमः। कुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमो अत्यंत दयालवे। सुषमीन्द्र कराब्जोत्थं राघवेन्द्र गुरुप्रियं सुयतीन्द्र गुरुं वन्दे मूलरामार्चने रतं। सर्वेऽपि सुखिनः सन्तु सर्वे सन्तु निरामयाः सर्वे भद्राणि पश्यन्तु सर्वे सुगुणशालिनः। इंदु हंसनामक परमात्मन श्रीमन्मध्वाचार्यर श्री पद्मनाभतीर्थर जयतीर्थ गुरु सार्वभौमर अविच्छिन्न दिव्य भव्य परंपರೆಯಾದ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ಪೂರ್ವ ಯತಿವರೇಣ್ಯರಾದ ಶ್ರೀ ವಾಗೀಶ ತೀರ್ಥ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವ. ಶ್ರೀ ವಾಗೀಶ ತೀರ್ಥರ ಆರಾಧನಾ ಮಹೋತ್ಸವವು ಮೊನ್ನೆ ನಿನ್ನೆ ಇಂದು 3 ದಿನಗಳ ಕಾಲ ನವಬೃಂದಾವನದ ನಡುಗಡ್ಡೆ ಕಾಲಾದ್ರಿ ಕ್ಷೇತ್ರದಲ್ಲಿ ಆಚರಿಸುವಂತಹ ಒಂದು ಕ್ರಮ ನಾಗಾಯಿತು ನಡೆದುಕೊಂಡು ಬಂದಿರತಕ್ಕಂತಹದ್ದು. ಇತ್ತೀಚೆಗೆ ಈ ನವಬೃಂದಾವನದ ನಡುಗಡ್ಡೆ ನಮ್ಮ ಮಾಧ್ವರಿಗೆ ಅತ್ಯಂತ ವಿಶಿಷ್ಟವಾದ ಸ್ಥಾನ. ಅನೇಕ ಗೊಂದಲ ಗಲಭೆ ಇವುಗಳ ಮಧ್ಯದಲ್ಲಿ ತುಂಬ ಪ್ರಕ್ಷುಬ್ಧವಾದಂತಹ ಸನ್ನಿವೇಶದ ಹಿನ್ನೆಲೆಯಲ್ಲಿ ಸಮಾಜದ ಹಿತದೃಷ್ಟಿಯಿಂದ ಸಮಾಜದಲ್ಲಿ ಸೌಹಾರ್ದವನ್ನು ಮೂಡಿಸುವ ದೃಷ್ಟಿಯಿಂದ ನಾವು ಮತ್ತು ಉತ್ತರಾದಿ ಮಠದವರು ಇಬ್ಬರೂ ಕೂಡ ಈ ಒಂದು ರಾಜಿ ಸಂಧಾನವನ್ನು ಮಾಡಿಕೊಂಡು ಇಲ್ಲಿ ಶಾಂತಿ ಸೌಹಾರ್ದಯುತವಾಗಿ ಆರಾಧನಾದಿ ಕಾರ್ಯಕ್ರಮಗಳನ್ನು ಆಚರಿಸುವಂತಹ ಒಂದು ಸಂಕಲ್ಪವನ್ನು ಮಾಡಿ ಉಭಯರೂ ಕೂಡ ನಾವು ಲೌಕಿಕವಾಗಿಯೂ ಕೂಡ ನ್ಯಾಯಾಲಯಗಳಲ್ಲಿ ಮತ್ತು ಕಾಗದ ಪತ್ರಗಳಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡ ಹಿನ್ನೆಲೆಯಲ್ಲಿ ಮೊನ್ನೆಯ ರಾಮನವಮಿಯ ಕವೀಂದ್ರ ತೀರ್ಥರ ಆರಾಧನೆ, ಕವೀಂದ್ರ ತೀರ್ಥರ ಪೂರ್ವಾರಾಧನೆ ಮತ್ತು ಮಧ್ಯಾರಾಧನಾ ಮಹೋತ್ಸವವನ್ನು ಹಂಸನಾಮಕ ಪರಮಾತ್ಮನ ಶ್ರೀ ಕವೀಂದ್ರ ತೀರ್ಥರ ಸಾಕ್ಷಾತ್ ಪರಂಪರೆಯಾದ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ವತಿಯಿಂದ 2 ದಿನಗಳ ಕಾಲ ವಿಶೇಷವಾಗಿ ನಾವು ಆಚರಿಸಿದ್ದೇವೆ. ಉತ್ತರಾರಾಧನೆಯನ್ನು ಉತ್ತರಾದಿ ಮಠದವರು ಆಚರಿಸಿದ್ದಾರೆ. ವಾಗೀಶ ತೀರ್ಥರ ಈ ಆರಾಧನಾ ಮಹೋತ್ಸವವನ್ನು ಉತ್ತರಾದಿ ಮಠದವರು ಪೂರ್ವಾರಾಧನಾ ಮತ್ತು ಮಧ್ಯಾರಾಧನೆಯನ್ನು ಇಲ್ಲಿ ಆಚರಿಸಿದ್ದಾರೆ. ಉತ್ತರಾರಾಧನೆಯನ್ನು ನಾವು ಇಂದು ಆಚರಿಸ್ತಾ ಇದ್ದೇವೆ. ಹೀಗೆ ಇದು ನಮ್ಮ ಒಡಂಬಡಿಕೆಯ ಒಂದು ಸೂತ್ರದ ಹಿನ್ನೆಲೆಯಲ್ಲಿ ಶಾಂತಿ ಸೌಹಾರ್ದಯುತವಾಗಿ ಈ ನವಬೃಂದಾವನ ಕ್ಷೇತ್ರದ ಆರಾಧನಾ ಮಹೋತ್ಸವಗಳು ನಡೆಸಿಕೊಂಡು ಬರತಕ್ಕಂಥದ್ದು ನಾವೆಲ್ಲರೂ ಕೂಡ ಸಂಕಲ್ಪಿಸಿದ್ದೇವೆ. ಇದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ವಾಗೀಶ ತೀರ್ಥ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವವು ಇಲ್ಲಿ ಸಂಪನ್ನಗೊಂಡಿದೆ. ಪದ್ಮನಾಭ ತೀರ್ಥರೇ ಮೊದಲಾದಂತಹ ನವ ಯತಿವರೇಣ್ಯರಿಂದ ಅಧಿಷ್ಠಿತವಾದ ಈ ಕ್ಷೇತ್ರ ಅತ್ಯಂತ ಪವಿತ್ರವಾಗಿರತಕ್ಕಂಥದ್ದು. ವಾಗೀಶ ತೀರ್ಥ ಗುರು ಸಾರ್ವಭೌಮರು ಶ್ರೀಮದ್ ಆಚಾರ್ಯರಿಂದ 12ನೆಯ ಈ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಪದ್ಮನಾಭ ತೀರ್ಥರು, ನರಹರ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭಿ ತೀರ್ಥರು, ಜಯತೀರ್ಥರು, ವಿದ್ಯಾಧಿರಾಜರು, ಕವೀಂದ್ರ ತೀರ್ಥರು ಅವರ ಶಿಷ್ಯರಾಗಿ ವಾಗೀಶ ತೀರ್ಥರಾಗಿ ಈ ಪರಂಪರೆಯಲ್ಲಿ ಬರತಕ್ಕಂಥವರಾಗಿದ್ದಾರೆ. ಮಹಾನುಭಾವರು ವ್ಯಾಕರಣ, ನ್ಯಾಯ, ಮೀಮಾಂಸಾದಿ ಶಾಸ್ತ್ರಗಳಲ್ಲಿ ತಲಸ್ಪರ್ಶಿಯಾದಂತಹ ಪಾಂಡಿತ್ಯವನ್ನು ಪಡೆದಿರತಕ್ಕಂತಹ ಮಹಾನುಭಾವರು. ಅದಕ್ಕೆಂದೇ ಅವರ ಶಿಷ್ಯರು ಇವರನ್ನ ವಾಸುದೇವ ಪದದ್ವಂದು ವಾರಿಜಾ ಸಕ್ತಮಾನಸಂ ಪದವ್ಯಾಖ್ಯಾನ ಕುಶಲಂ ವಾಗೀಶ ಯತಿಮಾಶ್ರಯೇ ಎಂಬುದಾಗಿ ಅವರನ್ನ ವಿಶೇಷವಾಗಿ ಕೊಂಡಾಡಿದ್ದಾರೆ. ಭಗವಂತನ ವಾಸುದೇವ ಪದದ್ವಂದು ವಾರಿಜಾಸಕ್ತ ಮಾನಸಂ, ಭಗವಂತನ ಪಾದ ಕಮಲಗಳು ಎಂಬತಕ್ಕಂತಹ ಪುಷ್ಪದಲ್ಲಿ ಯಾವಾಗಲೂ ಕೂಡ ಆಸಕ್ತರಾದಂತಹ ಮನಸ್ಸುಳ್ಳಂತಹವರು. ವಾಸುದೇವ ಪದದ್ವಂದು ವಾರಿಜಾಸಕ್ತ ಮಾನಸಂ ಅದು ಪದವ್ಯಾಖ್ಯಾನ ಕುಶಲಂ. ಪದ ಅಂತಂದ್ರೆ ವ್ಯಾಕರಣಶಾಸ್ತ್ರ. ಈ ವ್ಯಾಕರಣಶಾಸ್ತ್ರ ಎಂಬಂತಹದ್ದು ನವವ್ಯಾಕರಣಗಳು ಎಂಬುದಾಗಿ ಪ್ರಸಿದ್ಧವಾಗಿದೆ. ಅಂತಹ ನವವ್ಯಾಕರಣದಲ್ಲಿಯೂ ಕೂಡ ವಿಶೇಷವಾದಂತಹ ಪಾಂಡಿತ್ಯವನ್ನ ಪಡೆದಿರತಕ್ಕಂತಹವರು ನಮ್ಮ ವಾಗೀಶ ತೀರ್ಥರು. ಅಂತಹ ವ್ಯಾಕರಣಶಾಸ್ತ್ರಕ್ಕೆ ವಿಶೇಷವಾಗಿ ವ್ಯಾಖ್ಯಾನಾದಿಗಳನ್ನು ಮತ್ತು ಅದಕ್ಕೆ ಅನೇಕ ಗ್ರಂಥಗಳನ್ನು ರಚನೆ ಮಾಡುವ ಮೂಲಕ ವ್ಯಾಕರಣ, ಮೀಮಾಂಸಾ, ನ್ಯಾಯ ಮೊದಲಾದ ಶಾಸ್ತ್ರಗಳಲ್ಲಿ ಫಲಸ್ಪರ್ಶಿಯಾದಂತಹ ಪಾಂಡಿತ್ಯವನ್ನು ಪಡೆದಿರತಕ್ಕಂತಹ ಮಹಾನುಭಾವರು. ಅಂತಹ ವಾಗೀಶ ತೀರ್ಥರನ್ನು ನಾನು ವಿಶೇಷವಾಗಿ ಆಶ್ರಯಿಸ್ತೇನೆ, ಸೇವಿಸ್ತೇನೆ, ಭಜಿಸ್ತೇನೆ ಅಂತೇಳಿ ಅವರ ಶಿಷ್ಯರು ಅವರನ್ನು ಕೊಂಡಾಡಿದ್ದಾರೆ. ಇವರ ಒಂದು ಆರಾಧನಾ ಮಹೋತ್ಸವದ ಈ ಶುಭ ಸಂದರ್ಭದಂದು ನಾವು ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತ ಮೂಲರಾಮದೇವರ ಪೂಜೆ, ಪದ್ಮನಾಭ ತೀರ್ಥರೇ ಮೊದಲಾಗಿರ್ತಕ್ಕಂತಹ ನಮ್ಮ ಪರಂಪರೆಯ ಪೂರ್ವ ಯತಿವರೇಣ್ಯರ ವಿಶೇಷವಾದಂತಹ ಪೂಜೆ, ಆರಾಧನೆ, ವಾಗೀಶ ತೀರ್ಥರ ಮೂಲ ಬೃಂದಾವನಕ್ಕೆ ವಿಶೇಷವಾದ ಪಂಚಾಮೃತ ಆರಾಧನೆ, ಹಸ್ತೋದಕ,
ವಿದ್ವಾಂಸರ ಪ್ರವಚನ, ಅದೇ ರೀತಿಯಾಗಿ ಅಲಂಕಾರ ಸಂತರ್ಪಣೆ, ಭೂರಿ ಭಕ್ತಾದಿಗಳ ಸಂತರ್ಪಣೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಆಚರಿಸಿ ಈ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಗುರುಗಳ ಮೂಲಕವಾಗಿ ಇಂದಿನ ಆರಾಧನಾ ನಾಯಕರಾಗಿರ್ತಕ್ಕಂತಹ ವಾಗೀಶ್ ತೀರ್ಥರು, ಅವರ ಅಂತರ್ಯಾಮಿಯಾದಂತಹ ಪೂರ್ವ ಗುರುಗಳು, ಅವರಂತರ್ಯಾಮಿಯಾದಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ನಮ್ಮ ಮೂಲ ರಾಮದೇವರ ಪಾದಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಈ ಉಭಯ ಮಠಗಳ ಈ ಒಡಂಬಡಿಕೆ, ಈ ಸೌಹಾರ್ದ ಮತ್ತು ಈ ಶಾಂತಿಯುತವಾದ ಕಾರ್ಯಕ್ರಮ ಇನ್ನೂ ಸುದೃಢವಾಗಿ ವಿಶೇಷವಾಗಿ ನಡೆಯಲಿ. ಇಲ್ಲಿ ನವಬೃಂದಾವನದಲ್ಲಿ ವಿಶೇಷವಾದ ಅಭಿವೃದ್ಧಿ ಮೊದಲಾದಂತಹ ಕಾರ್ಯಕ್ರಮಗಳು ನಡೆಯಲಿ ಅಂತ ಹರಿವಾಯು ಗುರುಗಳಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೊಡ್ತಾ ಇದ್ದೇವೆ.